ಸಂಗ್ರಾಮಕ್ಕಾಗಿ ಆಹ್ವಾನಿಸಿ. ಬಳಿರೆ ಅನುಜ. ಭಾನು ಅಂದ್ರೆ ಸೂರ್ಯ. ಸೂರ್ಯನ ಮಕ್ಕಳಲ್ಲಿ ಯಾರು? ಒಬ್ಬ ಯಮದೇವ, ಅವ ಪ್ರಾಣ ಕೊಂಡು ಹೋಗುವ. ನೀನು ಅವನಾಗಲಿಲ್ಲ. ಮತ್ತೊಬ್ಬ ಇದ್ದಾನೆ ಸೂರ್ಯನ ಮಗ ಶನಿ. ನೀನು ಶನಿ ಹಾಗೆ ಕಾಣ್ಲಿಕ್ಕೆ ತೊಡಗಿದ್ದಲ್ಲ ನನಗೆ. ನಿನ್ನ ಗ್ರಹಚಾರ ಬಿಡಿಸ್ತೇನೆ ಇವತ್ತು. ಬಳಿರೇ ಅನುಜ ಬಂದೆಯ ಅಮಮ ಬರ್ತಾ ಇದ್ದೇನೆ. ಮತ್ತು ನಿನಗೆ ವಸಂತ ಕಾಲ ಬರುವಾಗ ಕೋಗಿಲೆ ಕೂಹು ಕೂಹು ಅಂತ ಹೇಳುವಾಗ ನಿನಗೊಂದು ಹೆಂಡತಿ ನೆನಪಾಗು. ನನ್ನ ಹೆಂಡತಿಯ ನನ್ನಂತವನಿಗೆ ಉಪಟಳ ಕೊಡ್ಲಿಕ್ಕೆ ಬರುದು. ಅಣ್ಣ ನೀನು ಪರಾಕ್ರಮ ಎಷ್ಟು ಮೆರೆಸಿದ್ರು ಗಾಳಿ ಬರುವಾಗ ಎಲೆ ಅಲುಗಿದ ಹಾಗೆ ಅದು ಎಲೆ ಪರಾಕ್ರಮ. ಏನು ಧೈರ್ಯದಿಂದ ಕರೆದ ಎಲ ಪರಾಕ್ರಮ. ಆಮೇಲೆ ನಿನ್ನ ಪ್ರಾಣವನ್ನು ಅಪಹರಿಸುವಲ್ಲಿ ಯಮನಾಗಿ ಈ ಕಾಲಕ್ಕೆ ಕಾಣಿಸಿಕೊಳ್ತಾ ಇದ್ದೇನೆ. ಯಾವುದಕ್ಕೋ ಬಂದದ್ದಲ್ಲ. ಮಾನಿನಿ ಎನ್ನ ಮಾನಿನಿಯನ್ನು ಬಿಡುವುದಕ್ಕೆ ನಿನಗೆ ಮನಸ್ಸು ಬಾರದೆ ಬರುವುದಿಲ್ಲ ಅಂತಾದ್ರೆ ಭರಿಸುವಂತಹ ಸ್ಥಿತಿ ನನಗೆ ಗೊತ್ತು. ನಿನ್ನ ಪ್ರಾಣವನ್ನೇ ಸೂರ್ಯ ಅವಳು ನನ್ನ ಸತಿ. ರುಮೆಯನ್ನು ನಾನೇ ನಿನಗೆ ಕೊಟ್ಟದ ಉಡುಗೊರೆಯಾಗಿ. ಹೌದಲ್ವಾ? ಅವಳನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಿನಗಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಮರಳಿ ನಾನು ಉಳಿಸಿಕೊಂಡಿದ್ದೀನಿ. ಈಗ ಅವಳು ನನ್ನಲ್ಲಿರುವಂತಹ ಸತಿ ನನ್ನ ಸತಿ. ನಾನು ಸತಿಯ ಕೊಡೆನು ಜವದಿ. ಏ ಮರುಳೆ ಮರಳಿ ಹೋಗಲ. ಮರುಳುತನ ಪ್ರಕಟ ಬೇಡ. ನೀ ಒಂದು ಸಲ ಎರಡು ಸಲ ನಾನು ಗುದ್ದಿದ್ದಷ್ಟು ಬಾರಿ ಆದೀತು. ಹಿಂದೆ ಬಲಿಷ್ಠವಾಗಿದೆ ಗುದ್ದಿದ ಹಾಗೆ. ಹಿಂದೆ ಪಡೆದ ಭಂಗವನ್ನೆಲ್ಲ ಮರೆತು ಬಂದೆಯ. ಮರಳಿ ನೆನಪಾಗುವ ಹಾಗೆ ಗುದ್ದಿಯ ಅದು
ಕೆಲವು ಅಣಕು ಅಂತ ತಿಳಿದುಕೋ. ಇವತ್ತು ಹಾಗಲ್ಲ. ನಿಮ್ಮ ದೊಡ್ಡಸ್ತಿಗೆಲ್ಲ ನನ್ನ ಅಣಕವಲ್ಲ. ಇಂದು ಸಮರದಲ್ಲಿ ನೆಲಕ್ಕ ಬಿದ್ದು ಹೊತ್ತು ನಾನು ಮಣ್ಣು ಕಚ್ಚಿದ್ದು ಮಾತ್ರ ನಿನ್ನನ್ನು ಮಣ್ಣು ಮುಕ್ಕಿಸದೆ ಬಿಡುವುದಿಲ್ಲ. ಯುದ್ಧಕ್ಕೆ ಬಾ ಅಂತ ಕರೀತಾನೆ. ಎರಡು ಬೀಳುವಾಗ ನೆಲಕ್ಕೆ ಅಷ್ಟು ಬೀಳ್ತಾನೆ. ನನ್ನ ಪೆಟ್ಟು ಬಲವಾಯ್ತೋ ಏನೋ ಗೊತ್ತಿಲ್ಲ ನನಗೆ. ಅಂತೂ ನೆಲ ಕಚ್ಚಿದ್ದಾನೆ. ಇವ ನೆಲಕ್ಕೆ ಬೀಳುವಾಗ ನನಗೆ ಇವನಲ್ಲಿಂದ ಕರುಣೆ ಬರುವುದು. ಎಷ್ಟಾದ್ರೂ ತಮ್ಮನಾಗಿ ಸತ್ತಿದ್ದಾನಲ್ಲ ಅಂತ ಬಿಡುವುದು ನಾನು. ಆದರೂ ಇನ್ನಿವ ಹತ್ತಿರ ಬರಬಾರ್ದು. ಅಣ್ಣ ಅಂತ ಪ್ರೀತಿಯಿಂದ ಬಂದು ಕಾಲು ಹಿಡಿತಾನೆ ಅಂತ ನಾನು ಕಾಯುವುದು. ಆದ್ರೆ ಇವನು ಹಾಗಲ್ಲ.